ಟಿಕೆಟ್ ದರ ಏರಿಕೆ ಸದ್ಯಕ್ಕಿಲ್ಲ. ಸಭೆಯಲ್ಲಿ ಸಾರಿಗೆ ಸಚಿವರು ಹಾಗೂ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಸ್ ಪ್ರಯಾಣ ದರ ಏರಿಕೆ ಮಾಡದಂತೆ ಸಿಎಂ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಸ್ ದರವನ್ನ ಏರಿಸಬೇಡಿ ಅಂತ ಕೂಡ ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕೆಲವೊಂದು ಸೂಚನೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಸ್ ದರವನ್ನ ಏರಿಸಬೇಡಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಯಾಣ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಕೆಲವು ನಿಗಮಗಳು ಸಲ್ಲಿಸಿದ್ವು. ಸದ್ಯಕ್ಕೆ ನಿಗಮ ಮಂಡಳಿಗಳ ಪ್ರಸ್ತಾವನೆಯನ್ನ ಕೂಡ ಇಲ್ಲಿ ಸರ್ಕಾರ ಕೈಬಿಟ್ಟಿದೆ. ಹಾಗೆ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಸದ್ಯಕ್ಕಿಲ್ಲ. ಈ ವಿಚಾರವಾಗಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಕೊಡ್ತಾರೆ. ಕೃಷ್ಣ, ಪ್ರಯಾಣ ದರ ಏರಿಕೆಗೆ ಪ್ರಸ್ತಾವನೆಯನ್ನ ನಿಗಮಗಳು ಸಲ್ಲಿಸಿದ್ವು, ಆದರೆ ಯಾವುದೇ ರೀತಿಯಲ್ಲೂ ಕೂಡ ಏರಿಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಿಗಮ ಮಂಡಳಿಗಳ ಪ್ರಸ್ತಾವನೆಯನ್ನ ಕೂಡ ಕೈ ಬಿಟ್ಟಿರೋದ್ರಿಂದ ಸಿಎಂ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೆ? ಪ್ರತಿಮಾ, ಪ್ರಮುಖವಾಗಿ ಏನು ಬಸ್ ದರ ಏರಿಕೆ ಏನಿದೆ ಅದನ್ನ ಇವತ್ತು ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗಿತ್ತು. ಪ್ರಮುಖವಾಗಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ 2-3 ಬಾರಿಯಾಗಿ ಒಂದು ಸಭೆಯ ನಿಗದಿಯಾಗಿತ್ತು. ಆ ಒಂದು ನಿಗದಿಯನ್ನ ಮುಂದೂಡಿದ್ರು. ಇವತ್ತು ಅಂತಿಮವಾಗಿ ಒಂದು ಸಭೆಯನ್ನ ಮಾಡೋದ್ರ ಮೂಲಕವಾಗಿ ಮಹತ್ವದ ತೀರ್ಮಾನವನ್ನ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಸಾರಿಗೆ ಇಲಾಖೆ ಏನ್ ಪ್ರಸ್ತಾಪ ಕೊಟ್ಟಿದೆ, ಸಾರಿಗೆ ಇಲಾಖೆ ವಿವಿಧ ನಿಗಮ ಮಂಡಳಿಗಳು 18% ಏನು ಬಸ್ ಪ್ರಯಾಣ ದರಕ್ಕೆ ಏರಿಕೆ ಮಾಡುವಂತೆ ಒಂದು ಕಳೆದ ಸುಮಾರು 1 ತಿಂಗಳ ಹಿಂದೆಷ್ಟು ಒಂದು ಪ್ರಸ್ತಾವನೆ ಕೊಟ್ಟಿದ್ರು. ಆ ಒಂದು ಪ್ರಸ್ತಾವನೆಗೆ ಇದುವರೆಗೂ ಕೂಡ ಮೀಟಿಂಗ್ ಮಾಡಿರಲಿಲ್ಲ. ಇವತ್ತು ಮೀಟಿಂಗ್ ಅನ್ನು ಕರೆದ್ರ ಮೂಲಕವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಬಸ್ ದರ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಏರಿಕೆ ಮಾಡಬಾರದು ಅನ್ನುವಂತ ಸೂಚನೆಯನ್ನ ಅಧಿಕಾರಿಗಳು ಸಾರಿಗೆ ಸಚಿವರಾಗಿರುವಂತಹ ಡಿ.ಸಿ. ತಮ್ಮಣ್ಣ ಅವರಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಏನು ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಸಾರಿಗೆ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಏನು ಇದಾಗ್ತಾ ಇದೆ ಅದನ್ನ ಒಂದು ತೊರೆದೋಗಿಸ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಏನು ಕೆಲವೊಂದು ಕಡೆ ನಷ್ಟ ಹೊಂದ್ತಾ ಇದಾವೆ ನಿಗಮ ಮಂಡಳಿಗಳು. ಅದನ್ನು ಎಲ್ಲಿ ಸೋರಿಕೆ ಆಗ್ತಾ ಇದೆ ಅದನ್ನ ಅಲ್ಲಿ ಸೋರಿಕೆ ಆಗೋದನ್ನ ತಡೆಗಟ್ಟೋದ್ರ ಮೂಲಕವಾಗಿ ಅಲ್ಲಿ ಒಂದು ಬೇರೆ ಮಾರ್ಗಗಳ ಮೂಲಕವಾಗಿ ನಷ್ಟವನ್ನ ಸರಿದೂಗಿಸ್ಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಏನು ಮುಂದೆ ಈಗಾಗಲೇ ಉಪಚುನಾವಣೆ ಕೂಡ ಘೋಷಣೆ ಮಾಡಿದ್ದಾರೆ. ಈಗ ಉಪಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರು ಸಾರಿಗೆ ಬಸ್ ದರ ಏರಿಕೆ ಬಗ್ಗೆ ಏನಾದ್ರು ಸರ್ಕಾರ ನಿರ್ಧಾರ ಕೈಗೊಂಡೆ ಅದಲ್ಲಿ ಅದು ಬಹಳ ಪರಿಣಾಮ ಬೀಳುತ್ತೆ. ಹೀಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಸ್ ದರ ಏರಿಕೆನೇ ಇದೆ ಆ ಒಂದು ಪ್ರಸ್ತಾವನೆಯನ್ನು ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಆಗಿರುವಂತದ್ದು. ಒಟ್ಟಾರೆಯಾಗಿ ಸಾರಿಗೆ ಏನು ಈ ಒಂದು ಬಸ್ ದರ ಏರಿಕೆಯಿಂದಾಗಿ ಸದ್ಯಕ್ಕೆ ಪ್ರಯಾಣಿಕರು ಏನು ಆತಂಕ ಈಡಾಗಿದ್ರು ಅವರು ಸದ್ಯಕ್ಕೆ ನಿಟ್ಟಿಸಿರು ಬಿಡುವಂತಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಮಾಧ್ಯಮಗಳಿಗೆ 3ನೇ ಮಹಡಿಯಲ್ಲಿದ್ದ ಕೊಠಡಿ ಬದಲಾವಣೆ ಮಾಡಲಾಗಿದೆ. ವಿಧಾನಸೌಧದ ನೆಲ ಮಹಡಿಯಲ್ಲಿ ಮಾಧ್ಯಮದವರಿಗೆ ಸ್ಥಳಾವಕಾಶವನ್ನ ಕೊಡಲಾಗಿದೆ. ಮಾಧ್ಯಮಗಳಿಗೆ ನೆಲ ಮಹಡಿಯ 9ನೇ ನಂಬರ್ನ ಕೊಠಡಿಯನ್ನ ನಿಗದಿಪಡಿಸಲಾಗಿದೆ. ಮಾಧ್ಯಮಗಳಿಗೆ ವಿಧಾನಸೌಧದಲ್ಲಿ ಕೊಠಡಿಯನ್ನ ಚೇಂಜ್ ಮಾಡಲಾಗಿದೆ. ಮಾಧ್ಯಮಗಳಿಗೆ ಈಗ ನೆಲ ಮಹಡಿಯ 9ನೇ ನಂಬರ್ನ ಕೊಠಡಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಗದಿಪಡಿಸಲಾಗಿದೆ. ನೆಲ ಮಹಡಿಯಲ್ಲೇ ಸುದ್ದಿಗೋಷ್ಠಿಯನ್ನ ಸಚಿವರು ಹಾಗೆ ಶಾಸಕರು ನಡೆಸಬಹುದು. ಕೊಠಡಿಯನ್ನ ನಿಗದಿಪಡಿಸಿ ಡಿಪಿಎಆರ್ನಿಂದ ಅಧಿಕೃತ ಆದೇಶ ಕೂಡ ಹೊರಬಂದಿದೆ. ನನ್ನ ಕಚೇರಿ ಮಾಧ್ಯಮದವರಿಗೆ ಬಿಟ್ಕೊಡೋದಕ್ಕೆ ರೆಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಈಗ ಮಾಧ್ಯಮಗಳಿಗೆ ನೆಲ ಮಹಡಿಯ 9ನೇ ನಂಬರ್ ಅನ್ನ ಕೊಡೋದ್ರ ಬಗ್ಗೆ ಈಗಾಗಲೇ ನಿಗದಿ ಮಾಡಿದ್ದಾರೆ. ಮಾಧ್ಯಮದವರಿಗೆ ಸ್ಥಳಾವಕಾಶವನ್ನ ಈಗ ಚೇಂಜ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಹೀಗಾಗಿ ನನ್ನ ಕಚೇರಿಯನ್ನ ನಾನು ಮಾಧ್ಯಮದವರಿಗೆ ಬಿಟ್ಕೊಡೋದಕ್ಕೆ ರೆಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ನೆಲ ಮಹಡಿಯಲ್ಲೇ ಸುದ್ದಿಗೋಷ್ಠಿಯನ್ನ ಸಚಿವರು ಹಾಗೆ ಶಾಸಕರು ನಡೆಸಬಹುದಾಗುತ್ತೆ. ಕೊಠಡಿಯನ್ನ ನಿಗದಿಪಡಿಸಿ ಡಿಪಿಎಆರ್ ಅಧಿಕೃತ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್ ಹೆಬ್ಬಾರ್, ಮಾಧ್ಯಮಗಳಿಗೆ ಕೊಠಡಿಯನ್ನ ಚೇಂಜ್ ಮಾಡಿದ್ ಯಾಕೆ ಸದ್ಯಕ್ಕೆ ವಿಧಾನಸೌಧದಲ್ಲಿ? ಜೊತೆಗೆ ಈಗಿರುವಂತಹ ನೆಲ ಮಹಡಿಯನ್ನ ಬಿಟ್ಕೊಡೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ? ಪ್ರತಿಮಾ, ವಿಧಾನಸೌಧದಲ್ಲಿ ಮೊದಲು ಮಾಧ್ಯಮದವರು ಎಲ್ಲಿ ಬೇಕಾದ್ರೂ ಓಡಾಡಿ ಯಾವ ಸಚಿವರ ಶಾಸಕರ ಅಥವಾ ಯಾರದೇ ಇಂಟರ್ವ್ಯೂ ಮಾಡಬಹುದಿತ್ತು, ಮಾತಾಡಿಸಬಹುದಿತ್ತು. ಆದ್ರೆ ಇನ್ನು ಮೇಲೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನೇರವಾಗಿ ವಿಧಾನಸೌಧ 3ನೇ ಮಹಡಿಯಲ್ಲಿ 333ನೇ ಕೊಠಡಿಯಲ್ಲಿ ಮಾಧ್ಯಮದವರಿಗೆ ಸ್ಥಳಾವಕಾಶ ಮಾಡಿಕೊಡ್ಲಾಗಿತ್ತು. ಅದನ್ನ ನೆಲಮಹಡಿ ನಂಬರ್ 9ಕ್ಕೆ ಶಿಫ್ಟ್ ಮಾಡಿ ಆದೇಶನ ಹೊರಡಿಸಿದ್ದಾರೆ. ಈ ಹಿಂದೆನೂ ಕೂಡ ಅಂತ ಒಂದು ಮಾತು ಕೇಳಿ ಬಂದಾಗ ಮುಖ್ಯಮಂತ್ರಿಗಳಕ್ಕೆ ಇಲ್ಲ ಆತರ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿದೆ. ಆದ್ರೆ ಈಗ ಆದೇಶ ಹೊರಡಿಸಿದ ನಂತರದಲ್ಲಿ ಈಗ 1 ನಿಮಿಷದ ಹಿಂದೆ ಮುಖ್ಯಮಂತ್ರಿಗಳ
ಮಾಡಿದ್ದಾರೆ. ಕಚೇರಿಯಿಂದ ಇನ್ನೊಂದು ಸಂದೇಶ ಬಂದಿದೆ. 3ನೇ ಮಹಡಿಯಲ್ಲಿರುವಂತಹ ಕೊಠಡಿಯನ್ನು ಕೂಡ ಹಾಗೆ ಮುಂದುವರಿಸ್ತೇವೆ ಮಾಧ್ಯಮಕ್ಕೆ. ನೆಲಮಹಡಿ 9ನೇ ನಂಬರ್ ರೂಮ್ ನಲ್ಲಿ ಪ್ರೆಸ್ ಮೀಟ್ ಅಥವಾ ಯಾವುದೇ ರೀತಿಯ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ, ಆ ರೂಮ್ ಅನ್ನು ಕೂಡ ಅಲೋಕೇಟ್ ಮಾಡಿದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಇದು ಹಿಂದೆ ಮಾಧ್ಯಮದವರು ಕ್ಯಾಮೆರಾ ಸಹಿತವಾಗಿ 3ನೇ ಮಹಡಿಯಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಏನಿತ್ತು ಅದನ್ನ ರದ್ದು ಮಾಡಿ ಈಗ ಕೇವಲ ರಿಪೋರ್ಟರ್ ಮಾತ್ರ ಓಡಾಡೋದಕ್ಕೆ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಪರ ವಿರೋಧ ಕೂಡ ಹೇಳಿಕೆ ಕೂಡ ಸಚಿವರುಗಳಿಂದ ಕೇಳ್ಕೊಳ್ತಾ ಇದೆ. ಪ್ರತಿಮಾ, ಓಕೆ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ.